ಮೂರು ಜನ ಸುಮನಹಳ್ಳಿ ರಾಜಕಾಲುವೆ. ರೇಣುಕಾಸ್ವಾಮಿ ಶವ ಸಾಗಾಟವೇ ಬಲು ರೋಚಕವಾಗಿತ್ತು. ಡಿ ಗ್ಯಾಂಗ್ ಭೀಕರ ರೀತಿಯಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಮುಗಿಬಿದ್ದು ಹಲ್ಲೆಯನ್ನ ಮಾಡಿದ್ರಲ್ಲ, ಆತನ ಜೀವವೇ ಹಾರೋಗ್ಬಿಡುತ್ತೆ, ಪ್ರಾಣ ಪಕ್ಷಿ ಹಾರೋಗ್ಬಿಡುತ್ತೆ. ಅದಾದ್ಮೇಲೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ, ಶವವನ್ನ ಎಲ್ಲಿ ಎಸಿಬೇಕು, ಯಾರು ಹೋಗಿ ಎಸಿಬೇಕು ಅಂತೆಲ್ಲ. ಆ ರೋಚಕ ಸ್ಟೋರಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಶೆಡ್ನಿಂದ ಶವವನ್ನ ಸಾಗಾಟ ಮಾಡಿದ್ರು 3 ಜನ. ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಸಾಗಿಸಿತ್ತು ಡಿ ಗ್ಯಾಂಗ್. ಶವವನ್ನ ಬಿಸಾಡಿದ್ದು ಇಲ್ಲಿ ಕಾರ್ತಿಕ್, ನಿಖಿಲ್ ಹಾಗೇನೆ ರಾಘವೇಂದ್ರ. ಇಲ್ಲಿ ಸ್ವಾಮಿ ಹೆಣವನ್ನ ಬಿಸಾಡಿದಂತ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18ಗೆ ಲಭ್ಯವಾಗಿದೆ. ರಾಜಕಾಲುವೆ ಬಳಿಯಲ್ಲಿ ಈ 3 ಜನ ಹೋಗಿ ರೇಣುಕಾಸ್ವಾಮಿಯ ಶವವನ್ನ ಬಿಸಾಡಿದ್ರು. 3 ಫೋಟೋಗಳು ಕೂಡ ಅಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶವ ಬಿಸಾಡಿದ ಮೇಲೆ 3 ಜನ ಏನು ಮಾಡ್ತಾರೆ? ಅಫ್ಕೋರ್ಸ್ ಟೆನ್ಷನ್ ಅಲ್ಲಿ ಅಂತೂ ಇದ್ರು. ಶವ ಬಿಸಾಡಿದ ಮೇಲೆ ಒಬ್ಬೊಬ್ಬರೇ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 3 ದೃಶ್ಯವೂ ಕೂಡ ಅವ್ರು ಹೋಗ್ತಿರೋದು ಅಪಾರ್ಟ್ಮೆಂಟ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾಯಂಡಹಳ್ಳಿಗೆ ಆಟೋದಲ್ಲಿ 3 ಜನ ಬಂದಿದ್ದಾರೆ. ಇದೇ ಆ ಎಕ್ಸ್ಕ್ಲೂಸಿವ್ ಫೋಟೋಗಳು ಗಮನಿಸ್ತಾ ಇದೀವಿ ನಾವು. 3 ಜನ ಒಟ್ಟು, ಕಾರ್ತಿಕ್, ನಿಖಿಲ್ ಮತ್ತೆ ರಾಘವೇಂದ್ರ. ಈ 3 ಜನರಿಗೆ ಶವವನ್ನ ಎಸೆಯುವಂತ ಜವಾಬ್ದಾರಿಯನ್ನ ಪ್ರದೂಷ್ ಮತ್ತೆ ವಿನಯ್ ಕೊಟ್ಟಿರ್ತಾರೆ. ಅದರಂತೆ ಈ 3 ಜನ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಹಾಕೊಂಡು ಬಂದಿರ್ತಾರೆ. ಸುಮ್ಮನಹಳ್ಳಿ ರಾಜಕಾಲುವೆ ಹತ್ರ ಎಸ್ತಿರ್ತಾರೆ. ಅದಾದ್ಮೇಲೆ ತಮಗೂ ಈ ಕೊಲೆ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿ 3 ಜನ ಒಟ್ಟಾಗಿ ಹೋಗಲ್ಲ. ನೋಡಿ ಅಲ್ಲಿ ಗಮನಿಸಬಹುದು ನಾವು. ಇದು ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ತಗೊಂಡು ಬರ್ತಾ ಇರೋದು ರಾಜಕಾಲುವೆಗೆ. ಇದರಲ್ಲೇ ಅವ್ರು ಎಸ್ತು ವಾಪಸ್ ಹೋಗ್ತಿರೋದು. ಬಟ್ ಹೋಗುವಾಗ ಅವರು ಸ್ಕಾರ್ಪಿಯೋದಲ್ಲಿ ಹೋಗೋದಿಲ್ಲ. ಇದನ್ನು ಗಮನಿಸಬೇಕು. ಇಲ್ಲೊಂದು ಪ್ಲಾನ್ ಅನ್ನ ಮಾಡ್ತಾರೆ. ಎಲ್ಲ ಒಟ್ಟೊಟ್ಟಿಗೆ ಮಾಡಿದ್ರೆ ನಾವು ಸಿಕ್ಕಾಕೊಂಡ್ ಬೀಳ್ತೀವಿ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು. ಈ ತರ ಮಾಡಿದ್ರೆ ನಾವು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ ಬೀಳಲ್ಲ, ಸಪರೇಟ್ ಆಗಿ ಹೋದ್ರೆ ಅಂತ. ಬಟ್ ಗೊತ್ತಿರ್ಬೇಕಲ್ಲ ಅವ್ರಿಗೆ ಪೊಲೀಸರು ಒಂದು ಪ್ರಕರಣವನ್ನ ಯಾವ ರೀತಿ ಭೇದಿಸ್ತಾರೆ, ಏನ್ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ ಅಂತ ಹೇಳಿ. 3 ಜನ ಸ್ವಾಮಿ ಶವವನ್ನ ಬಿಸಾಡಿದ ಮೇಲೆ ಒಬ್ಬೊಬ್ಬರಾಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಸ್ವಾಮಿ ಶವವನ್ನ ಸಾಗಾಟ ಮಾಡಿದ್ದು ಕೂಡ ಒಂದು ರೋಚಕ ಸ್ಟೋರಿನೇ. ಅದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಪ್ರದೂಷ್ ಮತ್ತೆ ವಿನಯ್ ಮಾಡ್ತಾರೆ. ಇಲ್ಲಿ 3 ಜನ ಬರ್ತಾರೆ, ಕಾರ್ತಿಕ್, ನಿಖಿಲ್ ಮತ್ತೆ ರಾಘವೇಂದ್ರ. ಅವ್ರಿಗೆ ಯಾವ ತರ ಜವಾಬ್ದಾರಿ ನೀಡಲಾಗಿತ್ತು? ಆ ಶವ ಸಾಗಾಟದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಏನಿದೆ ಮಂಜು? ಶರ್ಮಿತಾ, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡ್ತಾರೆ. ಸಂಜೆ ಸುಮಾರು 6:30ಯಿಂದ 7 ಗಂಟೆ ವೇಳೆಗೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ಬಳಿಕ ಮೃತದೇಹವನ್ನ ಯಾವ ರೀತಿ ಸಾಗಾಟನೆ ಮಾಡೋದು ಅಂತ ಹೇಳ್ಬಿಟ್ಟು ನಟ ದರ್ಶನ್ನ ಮನೆಯಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ಪ್ರದೋಷ್, ವಿನಯ್, ದರ್ಶನ್ ಮತ್ತು ನಾಗರಾಜ್ 4 ಜನ ಮೀಟಿಂಗ್ ಮಾಡಿ ಇದಾದಂತಹ ಬಳಿಕ ಮೃತದೇಹವನ್ನ ಸಾಗಿಸೋದಕ್ಕೆ ಒಂದು ಏರ್ಪಾಟನ್ನು ಕೂಡ ಮಾಡ್ತಾರೆ. ಅದರಂತೆ ಮೃತದೇಹವನ್ನ ಸಾಗಿಸುವಂತ ಒಂದು ಕೆಲಸವನ್ನ ಜವಾಬ್ದಾರಿಯನ್ನ ಪ್ರದೂಷ್ ತಗೊಂತಾನೆ. ಪ್ರದೂಷ್, ರಾಘವೇಂದ್ರ, ನಿಖಿಲ್ ಮತ್ತು ಕಾರ್ತಿಕ್ ಈ 3 ಜನರನ್ನು ಕೂಡ ಅಷ್ಟೇ ಸೇರಿಸ್ಕೊಂಡ್ಬಿಟ್ಟು ಆ ಒಂದು ಮೃತದೇಹವನ್ನ ಸಾಗಿಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಅದರಂತೆ ಪಟ್ಟಣಗೆರೆ ಶೆಡ್ ಇಂದ ರೇಣುಕಾಸ್ವಾಮಿಯನ್ನ ಸ್ಕಾರ್ಪಿಯೋ ವೆಹಿಕಲ್ ನಲ್ಲಿ ತಗೊಂಡು ಬಂದ್ಬಿಟ್ಟು ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸತ್ವ ಅಪಾರ್ಟ್ಮೆಂಟ್ ಬಳಿಯ ರಾಜಕಾಲುವೆ ಸಮೀಪದಲ್ಲಿ ರೇಣುಕಾಸ್ವಾಮಿಯ ಒಂದು ಡೆಡ್ ಬಾಡಿಯಲ್ಲಿ ಬಿಸಾಕ್ತಾರೆ. ಅಲ್ಲಿ ಬಿಸಾಕಿದ್ದಾದಂತಹ ಬಳಿಕ 3 ಜನರು ಕೂಡ ಅಷ್ಟೇ, ರಾಘವೇಂದ್ರ, ನಿಖಿಲ್ ಮತ್ತು ಕಾರ್ತಿಕ್, ಇವ್ರು ನಮಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒಬ್ಬೊಬ್ಬರಾಗೆ ನಡ್ಕೊಂಡು ಅಲ್ಲಿಂದ ಹೋಗ್ತಿರುವಂತದ್ದು ಕೂಡ ಅಷ್ಟೇ ಫೋಟೋಸ್ ಕೂಡ ಅಷ್ಟೇ ನಾವು ನೋಡಬಹುದು. ಯಾಕಂದ್ರೆ ಇದಾದಂತ ಬಳಿಕ 3 ಜನರು ಕೂಡ ಅಷ್ಟೇ ಒಬ್ಬರ ಹಿಂದೆ ಒಬ್ರು ನಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ನೇರವಾಗಿ ಕಾಮಾಕ್ಷಿಪಾಳ್ಯ ಮೇನ್ ರೋಡ್ಗೆ ಬರ್ತಾರೆ. ಮೇನ್ ರೋಡ್ಗೆ ಬಂದಂತಹ ಬಳಿಕ ಅಲ್ಲಿ ಒಂದು ಆಟೋವನ್ನ ಇಟ್ಕೊಂತಾರೆ. ಆಟೋದಲ್ಲಿ ಅಲ್ಲಿಂದ ನೇರವಾಗಿ ನಾಯಂಡಹಳ್ಳಿ ಸಿಗ್ನಲ್ಗೆ ಬರ್ತಾರೆ. ನಾಯಂಡಹಳ್ಳಿ ಸಿಗ್ನಲ್ ನಲ್ಲಿ ಇಳ್ಕೊಂಡು ತದನಂತರ ಅವ್ರವ್ರ ಊರುಗಳಿಗೆ ಅವ್ರವ್ರು ಹೋಗಿರ್ತಾರೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ನಮಗೂ ಈ ಒಂದು ರೇಣುಕಾಸ್ವಾಮಿಯ ಕೊಲೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಊಹಿಸ್ತಿರ್ತಾರೆ. ಯಾಕಂದ್ರೆ ಅಲ್ಲಿ ಡೆಡ್ ಬಾಡಿ ಬಿಸಾಕಿದಾದಂತಹ ಬಳಿಕ ನೆಕ್ಸ್ಟ್ ಡೇನೆ ಅವ್ರನ್ನ ಸರೆಂಡರ್ ಮಾಡಿಸೋದಕ್ಕೊಂದು ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆ ಒಂದು ಸರೆಂಡರ್ ಪ್ಲಾನಿಂಗ್ ಅಲ್ಲಿ ಅದು ಮುಂದಿನ ದಿನ ಒಂದು ಚರ್ಚೆ ಆಗುತ್ತೆ. ಅಲ್ಲಿವರೆಗೂ ಕೂಡ ಅಷ್ಟೇ ನಮಗೂ ಇದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಂತ ಕಾರಣಕ್ಕೋಸ್ಕರ ದರ್ಶನ್ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಹತ್ರದವರೆಗೂ ಕೂಡ ಅಷ್ಟೇ ಪೊಲೀಸರು ಬರೋದೇ ಇಲ್ಲ ಅನ್ನುವಂತಹ ಒಂದು ಊಹೆಯನ್ನು ಕೂಡ ಅಷ್ಟೇ ಇವ್ರು ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸತ್ವ ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ಇರುವಂತಹ ಸಿಸಿ ಕ್ಯಾಮೆರಾಗಳನ್ನ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಷ್ಟೇ ಸಸ್ಪೆಕ್ಟ್ ಆಗಿ ಓಡಾಡ್ತಿರುವಂತದ್ದೆಲ್ಲವೂ ಕೂಡ ಗೊತ್ತಾಗುತ್ತೆ. ಇದೇ ಒಂದು ಫುಟೇಜ್ ಗಳನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ 3 ಜನರು ಕೂಡ ಅಷ್ಟೇ ಮೃತದೇಹವನ್ನ ಬಿಸಾಕು ಇರೋದ್ರಿಂದ ಹಿಡಿದು
ಬೇಕಾದಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿರುವಂತಹದ್ರ ಮೇಲೆ ಕೂಡ ಅಷ್ಟೇ ಇವ್ರ ಮೇಲೆ ಚಾರ್ಜಸ್ ಈಗಾಗಲೇ ಪೊಲೀಸರು ಫ್ರೇಮ್ ಮಾಡಿರುವಂತದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ರೇಣುಕಾ ಸ್ವಾಮಿಯ ಮೃತದೇಹ ಪೊಲೀಸರು ಸಿಗಲಿ ಅಂತ ಹೇಳ್ಬಿಟ್ಟೆ ಇವರು ರೋಡ್ ಸೈಡ್ ಒಂದು ಡೆಡ್ ಬಾಡಿಯನ್ನು ಹಾಕಿದ್ರು. ಯಾಕಂದ್ರೆ ಅದೇನಾದ್ರೂ ಸಿಕ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡ್ತಾರೆ. ದರ್ಶನ್ ಅವ್ರಿಗೂ ಬರೋದಕ್ಕಿಂತ ಮುಂಚಿತವಾಗಿ ಒಂದು 3-4 ಜನ ಹೋಗಿ ಸರೆಂಡರ್ ಆಗಿಬಿಟ್ರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗ್ಬಿಡುತ್ತೆ. ಮುಂದೆ ಯಾರು ಕೂಡ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ವಿನಯ್, ಪ್ರದೂಷ್ ಇವರು ಯಾರು ಕೂಡ ಅಷ್ಟೇ ಫ್ರೇಮ್ ಅಲ್ಲಿ ಬರೋದಿಲ್ಲ. ಕೇವಲ 3-4 ಜನ ಸರೆಂಡರ್ ಆದ್ರೆ ಪೊಲೀಸರು ಯಾವುದೋ ಹಣಕಾಸಿನ ವಿಚಾರಕ್ಕೆ ಇವರು ಕೊಲೆ ಮಾಡಿದಾರೆ ಅಂತ ಹೇಳಿ ಡಿಸೈಡ್ ಆಗಿಬಿಡ್ತಾರೆ. ಅಲ್ಲಿ 4 ಜನ ಅರೆಸ್ಟ್ ಮಾಡ್ಕೊಂಡಿದ್ದು. ತದನಂತರ 4 ಜನರಿಗೂ ಕೂಡ ಅಷ್ಟೇ ಬೇಲ್ಗಾಗಿರ್ಬೋದು ಅಥವಾ ಅವ್ರ ಮನೆಗೆ ಜೀವನಾಂಶಕ್ಕಾಗಿರ್ಬೋದು, ಅವರು ಹೊರಗಡೆ ಬರೋವರೆಗೂ ಕೂಡ ಅಷ್ಟೇ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವನ್ನು ಕೂಡ ಮಾಡುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.